ತಮಿಳುನಾಡು ಜನತೆಗೆ 3,000 ಪೊಂಗಲ್ ಗ್ಯಾರಂಟಿ ಗಿಫ್ಟ್. 2.2 ಕೋಟಿ ಪಡಿತರದಾರರಿಗೆ ಗಿಫ್ಟ್ ಜೊತೆ ಹಣ. ಎಲೆಕ್ಷನ್ಗೂ ಮುನ್ನ ಸ್ಟಾಲಿನ್ ಭಾರಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಚುನಾವಣೆ ಹೊಸ್ತಿಲಿನಲ್ಲಿರುವಂತಹ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಜನತೆಗೆ ಭರ್ಜರಿ ಉಡುಗೊರೆಯನ್ನು ಪ್ರಕಟಿಸಿದ್ದಾರೆ. ಪಡಿತರ ಚೀಟಿ ಹೊಂದಿರುವ ಮತ್ತು ಪುನರ್ವಸತಿ ಶಿಬಿರಗಳಲ್ಲಿ ವಾಸಿಸುವ 2.22 ಕೋಟಿ ಅರ್ಹರಿಗೆ ಪೊಂಗಲ್ ಹಬ್ಬಕ್ಕಾಗಿ 3,000 ರೂಪಾಯಿ ನಗದು ಸೇರಿ ವಿವಿಧ ಉಡುಗೊರೆ ನೀಡುವುದಾಗಿ ಅವರು ಹೇಳಿದ್ದಾರೆ. ತಮಿಳರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಪೊಂಗಲ್ ಅನ್ನ ಜನವರಿ 15ರಂದು ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷವೂ ಸರ್ಕಾರ ಹಣ ಸೇರಿದಂತೆ ವಿವಿಧ ಉಡುಗೊರೆಗಳನ್ನ ನೀಡ್ತಾ ಬಂದಿದೆ. ಅದೇ ತರ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೂನು ಎಲೆಕ್ಷನ್ ಹತ್ರ ಬಂತು. ಎಲೆಕ್ಷನ್ ಬಂದಾಗ ಏನಾದರೂ ಒಂದು ಆಫರ್ ಕೊಡಲೇಬೇಕು. ನಮ್ಮ ಜನ ಅದನ್ನು ತುಂಬ ಚೆನ್ನಾಗಿ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಸೊ ಪೊಂಗಲ್ ನಿಮಿತ್ತ ಪ್ರತಿ ವರ್ಷ ಜನತೆಗೆ ತಮಿಳುನಾಡು ಸರ್ಕಾರದಿಂದ ಗಿಫ್ಟು. ಈ ವರ್ಷ ಚುನಾವಣೆ ನಿಮಿತ್ತ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ದುಪ್ಪಟ್ಟೆ ಗಿಫ್ಟು. 1 kg ಅಕ್ಕಿ, ಸಕ್ಕರೆ, ಕಬ್ಬು, ಒಂದು ಗಿಫ್ಟ್ ಹ್ಯಾಂಪರ್, 3,000 ರೂಪಾಯಿ ನಗದು ನೀಡಿಕೆ ಜೊತೆಗೆ ಒಂದು ಸೀರೆ, ಧೋತಿಯನ್ನು ವಿತರಣೆ ಮಾಡ್ತಾರಂತೆ. ಇದಕ್ಕೆ ಸುಮಾರು ಕೋಟಿಗಟ್ಟಲೆ ಖರ್ಚು ಆಗತ್ತೆ. 2.22 ಕೋಟಿ ಪಡಿತರದಾರರು ಲಂಕಾ ನಿರಾಶ್ರಿತರಿಗೆ ಈ ಬಂಪರ್ ದೊರಕಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಂಡ್ಲೇಬೇಕಲ್ಲ, ಆ ಸ್ಟ್ರಾಟರ್ಜಿಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಚುನಾವಣೆ ವರ್ಷ ಅನ್ನುವಂಥ ಕಾರಣಕ್ಕೆ ಈ ವರ್ಷ ನಗದಿನ ಪ್ರಮಾಣದಲ್ಲಿ ಸ್ವಲ್ಪ ಏರಿಕೆ ಮಾಡಿದಾರಂತೆ. ಪ್ರತಿ ವರ್ಷನೂ ನಗದು ಇಂತಿಷ್ಟು ಅಂತ ಕೊಡ್ತಾ ಇದ್ರು. ಇವಾಗ ಎಲೆಕ್ಷನ್ ಬೇರೆ ಇರೋದ್ರಿಂದ ಒಂದು ಸ್ವಲ್ಪ ಅಮೌಂಟು ಮೊತ್ತ ಜಾಸ್ತಿ ಮಾಡಿದ್ದಾರೆ. ಸರ್ಕಾರನೇ ಈ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಅರ್ಹರಿಗೆ 1 kg ಅಕ್ಕಿ, ಸಕ್ಕರೆ, ಕಬ್ಬು ಸೇರಿದಂತೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡ್ತಾರಂತೆ. ಸೊ ಇದಕ್ಕೆ ಸಾಕಷ್ಟು ಖರ್ಚು ಕೂಡ ಆಗತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಜನರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಬೇಕೋ ಆ ಪ್ರಯತ್ನಗಳನ್ನು ಮಾಡಲಾಗ್ತದೆ.